ಫುಲ್ ಎನರ್ಜಿ ಇತ್ತು. ಬಟ್ ಯು ಆರ್ ಬ್ಯೂಟಿಫುಲ್. ವಾಯ್ಸ್ ವಾಸ್ ಸೋ ಸ್ವೀಟ್. ಇಟ್ ವಾಸ್ ವೆರಿ ಗುಡ್. ಥ್ಯಾಂಕ್ ಯು ಅರ್ಜುನ್ ಸರ್. ವಸುಶ್ರೀ ಐ ಲವ್ ಯು ತುಂಬಾ ಚೆನ್ನಾಗಿ ಹೇಳಲು, ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿದ್ರು. ಇವರು ಶ್ರೀನಿಧಿ ಶಾಸ್ತ್ರಿ ರವಿ ಸರ್, ಸೀಸನ್ 17 ವಿನ್ನರ್. ಒಳ್ಳೆ ಹುಡುಗ ಪಾಪ, ತುಂಬಾ ಚೆನ್ನಾಗಿ ಹಾಡ್ತಾನೆ, ಎಲ್ಲ ಓಕೆ. ಈ ಲವ್ ಎಕ್ಸ್ಪ್ರೆಷನ್ಸ್ ಅನ್ನೋದು ಯಾಕೆ ನಿನ್ ಮುಖದಲ್ಲಿ ಬರ್ತಾ ಇಲ್ಲ? ಇಲ್ಲಿ ಒಂದು ಏನಾದ್ರು ಒಂದು ಲವ್ ಎಕ್ಸ್ಪ್ರೆಷನ್ಸ್ ಕೊಟ್ಟು ಹೇಳು, ಏನಾದ್ರು ಒಂದು ಲೈನ್ ಹೇಳು ವಿತ್ ಎಕ್ಸ್ಪ್ರೆಷನ್ಸ್ ಹೇಳು. ಯಾಕೆ ವಿಲನ್ ತರ ನೋಡ್ತಾ ಇದೀಯಾ? ಯಾಕೋ ಏನ್ ಹೇಳ್ಬೇಕಕ್ಕ ನಂಗೆ ಗೊತ್ತಿಲ್ಲ. ಲವ್ ಅಂದ್ರೆ ಏನು? ನಿನ್ ಮಧ್ಯ ಹೋಗ ಅಕ್ಕನ ಈ ಕಡೆ ಕಳಿಸು. ಈಗ ನೋಡು ಎಕ್ಸ್ಪ್ರೆಷನ್. ಏಳನೇ ಅಕ್ಕ ಅಂದಿದ್ದ, ನನ್ನ ಆಂಟಿ ಅನ್ಬಿಡ್ತಾನ ಅವನು. ನೀನ್ ಯಾರು ಆಂಟಿ ಅನ್ನಲ್ಲ, ಎದುರ್ಲೇ ಬೇಡ ನೀನು. ಇದನ್ನ ಹಾಕ್ರೋ, ಇದನ್ನ ಹಾಕಿ. ಥ್ಯಾಂಕ್ ಯು ರವಿ ಸರ್ ಫಾರ್ ಶೇರಿಂಗ್ ಯುವರ್ ಥಾಟ್ಸ್. ಮಹಾಗುರುಗಳೇ, ರವಿ ಸಾರು SPB ಅವರನ್ನ ನೆನೆಸ್ಕೊಂಡು ಅವ್ರ ಮಾತು ಶುರು ಮಾಡಿದ್ರು. ಅದು ಬಹಳ ಮುಖ್ಯವಾದ ಟರ್ನಿಂಗ್ ಪಾಯಿಂಟ್. ಆಕ್ಚುಲಿ ನಾನು ರವಿ ಸಾರಿಗೆ ಹೇಳಿದೆ, ಈ ಪ್ರೇಮಲೋಕ ಹಾಡುಗಳು ಎಲ್ಲ ಹೊಸ್ತಿರೋದ್ರಿಂದ ಎಲ್ಲ ಹೊಸ ವಾಯ್ಸ್ಗಳನ್ನ ಯೂಸ್ ಮಾಡೋಣ ಸರ್ ಅಂತ. ಮಾಡಿಬೇಕಾದ್ರೆ ಅಂದರು. ನಾನು ನಮ್ಮ ನರಸಿಂಹನಾಯಕ್, ಪುತ್ತೂರು ನರಸಿಂಹನಾಯಕ್, ಜೈಪಾಲ್, ಈ ಥರ ಬೆಂಗಳೂರಿನಲ್ಲಿ ಆಗ ಆರ್ಕೆಸ್ಟ್ರಾದಲ್ಲಿ ಆಡ್ತಾ ಇದ್ದ ನನಗೆ ಗೊತ್ತಿದ್ದ ಎಲ್ಲ ಗಾಯಕರು ಪ್ಲಸ್ ನನ್ನ ಸತಿಮಣಿ, ಈ 8 ಜನನ್ನ ಕರ್ಕೊಂಡೋಗಿ ಪಾಪ ಅವ್ರಿಗೆಲ್ಲ ರೂಮ್ ಹಾಕಿಸಿ ಖರ್ಚು ಎಲ್ಲ ಕೊಟ್ಟಿದ್ರು. ಆ ರೆಕಾರ್ಡಿಂಗ್ ಹಾಲಲ್ಲಿ ನಾನು ನಿಂತ ಜಾಗ ನೋಡಿ ಎಲ್ಲರೂ ಎದುರುಬಿಟ್ರು. ಆ್ಯಕ್ಚುಲಿ ನಮ್ಮವರು ಅಷ್ಟು ದೊಡ್ಡ ಆರ್ಕೆಸ್ಟ್ರಾ ಮಧ್ಯೆ ಇವರು ನಾವು ಎಲ್ಲ ಸೇರಿ ಕೆಲಸ ಮಾಡ್ತಾ ಇರೋದು ನೋಡಿ ಎಲ್ಲರೂ ಪಿಚ್ಚಾಗ್ಬಿಟ್ರು. ಎಲ್ಲರೂ ಟ್ರ್ಯಾಕಲ್ಲಿ ಕಾಲು ಮನೆ ಕಡಿಮೆನೇ ಹಾಡಿದ್ರು. ಎದುರ್ಕೊಂಬಿಟ್ರು. ನನಗೆ ಯೋಚನೆ ಬಿದ್ದುಬಿಟ್ಟೆ ಏನು ಮಾಡಬೇಕು ಅಂತ. ವರದಪ್ಪನವರು ಸಾರಿಗೆ ಹೇಳಿದ್ರು, ಎಲ್ಲ ಹಾಡಿದ್ದಾರೆ, ಸ್ವಲ್ಪ ಶ್ರುತಿ ಕಡಿಮೆ ಇದೆ ಅಂತ ಎಲ್ಲ ಹೇಳಿದ್ರು. 1 ವಾರದ ಈ ನಮ್ಮ ಪ್ರಯತ್ನ, ನಮ್ಮ ಇವ್ರ ಮಧ್ಯೆ ಏನೂ ಚರ್ಚೆ ಆಗಿಲ್ಲ. ಅವರು ಮೆಂಟಲಿ ಪ್ರಿಪೇರ್ ಆಗಿದ್ದಾರೆ. ಇದು ಮ್ಯೂಸಿಕಲ್ ಹಿಟ್ ಪಿಕ್ಚರ್. ಈ ಹೊಸ ವಾಯ್ಸ್ಗಳು ಅಕಸ್ಮಾತ್ ಇದಕ್ಕೆ ಹೊಂದದೇ ಹೋಗ್ಬೋದು. ರೆಗ್ಯುಲರ್ ಸಿಂಗರ್ಸ್ ಬಾಲು ಸರ್, ಜಾನಕಮ್ಮ ಇಬ್ಬರು ಹಾಡ್ಬಿಡ್ಲಿ ಅಂತ ಡಿಸೈಡ್ ಮಾಡಿದ್ರು. ನನ್ನ ಹತ್ರ ಹೇಳಿದ್ರು, ರಾಜು ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗ್ತಾ ಇದೆ ಇದು, ಈ ಎಕ್ಸ್ಪೆರಿಮೆಂಟ್ ಬೇಡ. ಇಲ್ಲ ಸರ್, ನಾನು ಮತ್ತೆ ಆಡಿಸ್ತೀನಿ ಸರ್. ಬೇಡ, ವಿಲ್ ಗೋ ಟು SPB. ಜಾನಕಮ್ಮ ಡಿಸಿಷನ್ ತಗೊಳ್ರಿ ಅಂದರು. ಸ್ವಲ್ಪ ಡಿಸ್ಟೆನ್ಸಲ್ಲಿದ್ವಿ. ನಾನು ಹೆಂಡ್ತಿ ಕೇಳಿದೆ, ನೀವು ಸುಮ್ಮನೆ ಅವ್ರ ಮಾತು ಕೇಳಿ ಅಂದ್ಲು. ಆವಾಗ ತೆಗೆದುಕೊಂಡ ಡಿಸಿಷನ್ನೇ ಇವತ್ತು ಈ ಚರಿತ್ರೆಗೆ ಕಾರಣ ಆಗಿರೋದು. ನನಗೆ ಇನ್ನೂ ಜ್ಞಾಪಕ ಇದೆ, ಈ ಹಾಡನ್ನು ನಾನು ಪೂರ್ತಿ ಕನ್ನಡದಲ್ಲಿ ಬರೆದಿದ್ದೆ, ತಮಿಳಲ್ಲಿ ಬರೆಸ್ಬೇಕು ಅಂತ ದೊಡ್ಡ ಲೇಖಕ ವೈರಮುತ್ತು ಸಾರ್ನ ಕರೆಸಿದ್ರು. ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಸಾಂಗ್ ಟ್ಯೂನು ಕೇಳಿಸಿದ್ವಿ. ನಾನು ಬರೆದಿರೋದನ್ನೆಲ್ಲ ಹೇಳಿದೆ, ನಾನು ಬರೆಯೋದೇನಿದೆ ಎಲ್ಲ ಕವರ್ ಮಾಡಿಬಿಟ್ಟಿದ್ದೀರಲ್ಲ ಅಂದರು. ಸಾರಂದರು, ಅದೆಲ್ಲ ಬರೆದಿರೋದಿರಲಿ, ನೀವು ಹೊಸದು ಬರೀರಿ ಅಂದರು. ಬಟ್ ಅವರು ಈ ಸಾಲುಗಳು ನೋಡಿಕೊಂಡೆ ಇದಕ್ಕೆ ಮ್ಯಾಚ್ ಆಗೋ ಥರ ಬರೆದ್ರು. ಕನ್ನಡದ ಕೀರ್ತಿ ತಮಿಳಿನ ಕವಿಯ ಬಾಯಲ್ಲಿ ಬಂದದ್ದು ಈ ಚಿತ್ರದ ಈ ಹಾಡಿಂದ. ನಾವೆಲ್ಲ ಹೆಮ್ಮೆ ಪಡಬೇಕು. ನನ್ನನ್ನು ಹೇಗೆ ಮೆರೆಸಿದಾರೆ ಗೊತ್ತಾ? ಕಾರಲ್ಲಿ ಕೂತಿರೋರು, ಡ್ರೈವ್ ಮಾಡೋರು ಅವರೇ, ಅದ್ಭುತವಾದ ಡ್ರೈವಿಂಗು. ಐ ಆಮ್ ಬ್ರಿಂಗಿಂಗ್ ಮೈ ಮ್ಯೂಸಿಕ್ ಡೈರೆಕ್ಟರ್ ಕಮ್ ರೈಟರ್ ವಿತ್ ಅ ಬ್ಯಾಂಗ್. ಸಿಕ್ಕದವ್ರಿಗೆಲ್ಲ ಹೇಳೋರು. ಯಾರು ಹೇಳ್ತಾರೆ? ಒಂದು 50 ವರ್ಷ ಇಬ್ಬರು ಅಡ್ವಾನ್ಸ್ ಆಗಿದ್ದೀವಿ ಅಷ್ಟೇ. ಈ ಸಿನಿಮಾ ಮಾಡುವಾಗ 50 ವರ್ಷ ಅಡ್ವಾನ್ಸ್ ಆಗಿದ್ವಿ. ಆ 50 ವರ್ಷದ ಅಡ್ವಾನ್ಸ್ಮೆಂಟು 100 ದಿವಸ ಕಾಯಬೇಕಾಯಿತು. ನಮಗೆ ಅನ್ನವಿಟ್ಟ ಸ್ವಾಮಿ ವೀರಸ್ವಾಮಿ ಅವರ ಧೈರ್ಯ 100 ದಿವಸ ಕಾಪಾಡ್ದು ಇವತ್ತು ಚಿತ್ರ ಚರಿತ್ರೆಯಾಗಿದೆ. ಇನ್ನೊಂದು ಚಿತ್ರ ಮಾಡಿಬಿಡಿ ಸರ್. ಆ ಥರ ಸರ್ ಇವನ್ನ ಹಾಕ್ಕೊಂಡು ಮಾಡಿ ಸರ್, ನೀವು ಅವನು ಸೇರಿ ಒಂದು ಮ್ಯೂಸಿಕಲ್. ಯಾಕೆಂದರೆ ನಾನೊಂದು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್, ನೀನು ಫ್ಯೂಚರ್ ಆ್ಯಂಡ್ ಫ್ಯೂಚರ್. ಗುರುಗಳ ಎಲ್ಲರೂ ಕೇಳ್ತಾ ಇರೋದು ಒಂದೇ ಕ್ವಶನ್, ನೀವಿಬ್ಬರು ಯಾವಾಗ ಮಾಡ್ತೀರಾ? ಅದೇ ನಾವು ಸೇರಿದ್ರೆ ಮಾಡೇ ಮಾಡ್ತೀವಿ, ಬಿಡತ್ವ ಒಳ್ಳೇದಾಗುತ್ತೆ. ಬಟ್ ನೀವಿಬ್ಬರು ಸೇರಿ ನಿನ್ನ ಕಿರೀಟ ಒಂದು ಇವ್ರ ಕಡೆಯಿಂದ ಬರಲಿ. ಡನ್. ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಮಹಾಗುರುಗಳೇ. VP ಸರ್, ಇವ್ರು ಮಾಡಿರೋ ಹಾಡೇ ಅಷ್ಟು ಚಂದ, ಅದಕ್ಕಿನ್ನ ಚಂದ ಈ ಅನುಭವದ ಮಾತುಗಳು. ಯಾವ್ದನ್ನ ಕೇಳೋದು, ಯಾವ್ದನ್ನ ಆಲಿಸೋದು ಅಂತ. ರಜತ್ 100% ನಿಂದು ಇವತ್ತು ಪರ್ಫಾರ್ಮೆನ್ಸ್ ಇತ್ತಪ್ಪ, ನಿಜವಾಗ್ಲು. ಯಾಕೆ ಅಂದ್ರೆ ಸಾಧಾರಣವಾಗಿ ನೀನು ಸ್ವಲ್ಪ ಹೆದರ್ತೀಯ, ಸ್ವಲ್ಪ ಇಲ್ಲಿ ಬಂದಾಗ ಸ್ವಲ್ಪ ಏನೋ ಒಂದು ಮುಜುಗರ ಇರುತ್ತೆ. ಕೆಲವೊಮ್ಮೆ ಡಿಯೋಡ್ರೆಂಟ್ ಗ್ಯಾಸ್ ಬರುತ್ತೆ, ಕೆಲವೊಮ್ಮೆ ಸೆಂಟ್ ಬರುತ್ತೆ. ಇವತ್ತು ಫುಲ್ ಸೆಂಟೇ ಕಣ, ಇವತ್ತು ಫುಲ್ ಅಂದ್ರೆ ಮಿಂಚ್ಬಿಟ್ಟೆ ನೀನು. ಆಲ್ಸೋ ರವಿ ಸರ್ ಒಂದು ಉಪಸ್ಥಿತಿಯಲ್ಲಿ ಒಂದು
ಸಂತೋಷದ ವಾತಾವರಣ ಇದೆ. ಹೌದು. ಅದು ಬಹಳ ವಿಶೇಷವಾದಂತಹ ಒಂದು ಪರ್ಸನಾಲಿಟಿ, ಅವರ ಆರಾ ಅಂಡ್ ಅವರ ಆಲೋಚನೆ ಎಲ್ಲರನ್ನೂ ಸಂತೋಷವಾಗಿಟ್ಟಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒನ್ ಆಫ್ ದಿ ಫೈನೆಸ್ಟ್ ಪರ್ಫಾರ್ಮೆನ್ಸ್ ರಜತ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್, ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು ಎ ಪಿ ಸರ್. ಅರ್ಜುನ್ ಸರ್, ಮತ್ತೊಂದು ಅದ್ಭುತವಾದ ಹಾಡಿಗೆ ಅದ್ಭುತವಾದ ಪ್ರದರ್ಶನ ಅಂತ ಹೇಳ್ಬೋದು. ನನಗೆ ಇವತ್ತೇನು ಅನಿಸ್ತಿದೆ ಅಂದರೆ ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಮೂಮೆಂಟ್ ನನ್ನ ಲೈಫಲ್ಲಿ ಸಡನ್ ಮಗಳು ಮಾತಾಡ್ತಾ ಇವನು ಹಾಕೊಂಡು ಮಾಡಿ ಅಂತ ಹೇಳಿದ್ರೆ ನನಗೆ ನಮ್ಮ ತಂದೆ ಪಕ್ಕದಲ್ಲಿ ಕೂತ್ಕೊಂಡು ನಮ್ಮ ಹುಡುಗನಿಗೊಂದು ಚಾನ್ಸ್ ಕೊಡ್ರಪ್ಪ ಅನ್ನೋ ಥರ ಅನ್ನಿಸ್ತಿದೆ ಗುರುಗಳೇ. ಇಟ್ ಈಸ್ ನನಗೆ ಯಾವ ರೀತಿ ಇದಕ್ಕೆ ನನಗೆ ಏನು ಹೇಳಬೇಕಂತಲೇ ಗೊತ್ತಿಲ್ಲ. ಐ ಥಿಂಕ್ ದಿಸ್ ಇಸ್ ಮೈ ಬೆಸ್ಟ್ ಮೂಮೆಂಟ್ ಗುರುಗಳೇ. ರವಿ ಹಂಸ ವೈಭವವನ್ನ ನಾವೆಲ್ಲರೂ ಸಡಗರದಿಂದ ಸೆಲೆಬ್ರೇಟ್ ಮಾಡಿದೀವಿ ಅಂಡ್ ಅವರ ಅನುಭವವನ್ನ ಹಂಚ್ಕೊಂಡಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ. ಮತ್ತೆ ಬದುಕನ್ನ ಹೇಗ್ ನೋಡ್ಬೇಕು ಅಂತ ಹಾಡಿನ ಮೂಲಕ, ಮಾತುಗಳ ಮೂಲಕ ಹೇಳ್ಕೊಟ್ಟಿದ್ದಾರೆ. ಅಂಡ್ ನಮ್ಮ ಜಡ್ಜಸ್ ಮೂಲಕ ಹಾಗೂ ನಮ್ಮ ಇಡೀ ವೇದಿಕೆಯ ಮೂಲಕ, ನಮ್ಮ ವಾಹಿನಿಯ ಮೂಲಕ ರವಿ ಸರ್ ಹಾಗೂ ಮಹಾಗುರುಗಳಿಗೆ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ. ಅದನ್ನ ದಯಮಾಡಿ ಸ್ವೀಕರಿಸಬೇಕಾಗಿ ಕೋರಿಕೆ. ಕಲ್ಪವೃಕ್ಷದ ನೆರಳಿನಲ್ಲಿ ಕವಿ ಮತ್ತು ರವಿ. ಇದಕ್ಕೆ ಬೆಲೆ ಕಟ್ಟಕ್ ಆಗೋದಿಲ್ಲ ಬಿಡಿ. ಇದಕ್ಕೆ ಅವತ್ತು ಕೈ ಕಟ್ಕೊಂಡು ಇಂಡಸ್ಟ್ರಿಗೆ ಬಂದ್ವಿ, ಇವತ್ತು ಅದೇ ತರ ಕೈ ಕಟ್ಕೊಂಡೆ ಇಂಡಸ್ಟ್ರಿಯಲ್ಲಿ ಇದೀವಿ ನಾವು. ಅವ್ರ ಮುಂದೆ ನಾವು ಕೈ ಎತ್ತಕ್ಕೂ ಆಗೋದಿಲ್ಲ. ಸೊ ದಿಸ್ ವರ್ಕ್ ಮುಂದೆ ಯಾವಾಗ್ಲೂ ಈ ಕೈ ಕಟ್ಕೊಂಡೇ ಇರ್ಬೇಕು ನೀವು. ಅದು ಅವ್ನು ಯಾರು ಬರೋದ ಗೊತ್ತಿತ್ತು? ಯಾರದು ಸರ್? ನಮ್ಮ ರೈಟರ್ ರವಿ ಬರ್ದಿರೋದು. ಚೆನ್ನಾಗಿ ಬರ್ದವ್ರೆ. ಒನ್ ಆಫ್ ದಿ ಬೆಸ್ಟ್ ಗಿಫ್ಟ್ಸ್ ಇದು. ಯಾಕಂದ್ರೆ ಇದರಲ್ಲಿ ನಾನು ನಮ್ಮ ಅಪ್ಪನ ನೋಡಿದ್ದೀನಿ. ಹಂಸಲೇಖನು ಸೇರಿಸಿದ್ರಲ್ಲ, ವ್ಯಾಲ್ಯೂ ಪ್ಲಸ್ ನಮ್ಮ ಅಪ್ಪನ ತಂದು ಕೊಟ್ಟಿದ್ರಲ್ಲ, ಸಾಕು. ಮಹಾಗುರುಗಳೇ, ನಮ್ಮ ಕೆಲಸದ ಮುಂದೆ ನಾವು ಒಬೀಡಿಯಂಟ್ ಆಗಿ ಸ್ಟೂಡೆಂಟ್ಸ್ ತರ ಕೆಲಸ ಮಾಡಬೇಕು. ಅದು ನಮಗೆ ಪ್ರತಿಫಲ ಕೊಡುತ್ತೆ. ಅದನ್ನ ಯಜಮಾನರು ಹೇಳ್ಕೊಟ್ಟಿದ್ದಾರೆ ನಮಗೆ. ಎಷ್ಟು ದೊಡ್ಡ ವ್ಯಕ್ತಿ ಅವರು ಅಂದ್ರೆ ಈ ಕನ್ನಡ ಚಿತ್ರರಂಗದ ಎಲ್ಲ ರಂಗಗಳಿಗೂ ಅವರ ಕೊಡುಗೆ ಇದೆ. ಪ್ರತಿ ರಂಗದಲ್ಲೂ ಅಭಿರುಚಿಯನ್ನೇ ಬಿತ್ತಿದ್ದಾರೆ ಅವರು. ಅಭಿರುಚಿಯನ್ನು ಬಿಟ್ಟು ಇಂಡಸ್ಟ್ರಿಯಲ್ಲಿ ಅವರು ಏನೂ ಮಾಡಿಲ್ಲ. ಹಾಗಾಗಿ ಕನ್ನಡ ಚಿತ್ರರಂಗದ ಅಡಿಪಾಯ ಶ್ರೀ ವೀರಸ್ವಾಮಿಯವರು, ನಮಗೆ ಅನ್ನವಿಟ್ಟ ಸ್ವಾಮಿ, ಅವರ ತಾಯಿಯವರು ಇವತ್ತು ಮನೆಯಲ್ಲಿ ಅವರ ಚಿಂತೆಯಲ್ಲಿದ್ದಾರೆ. ಆ ತಾಯಿ ತನ್ನ ಮಗನ ದೊಡ್ಡ ವಿಜಯೋತ್ಸವಕ್ಕಾಗಿ ಜೀವವನ್ನು ಹಿಡ್ಕೊಂಡು ನಿಂತಿದ್ದಾಳೆ ಅಂತಂದ್ರು. ಅದು ನಿಜವಾಗ್ಲೂ ಸಕ್ಸಸ್ ಆಗಲಿ. ಬಹಳ ಬೇಗ ನಮ್ಮ ಯಜಮಾನರಿಗೆ ಈ ಕೀರ್ತಿ ಯಶಸ್ಸು ಲಭಿಸಲಿ. ಆ ತಾಯಿಯ ಆಶೆ ಈಡೇರಲಿ ಅಂತ ನಾನು ಈ ವೇದಿಕೆಯಲ್ಲಿ ವಿನಯಪೂರ್ವಕ ಅಭಿನಂದಿಸ್ಕೋತೀನಿ. ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ. ಕೆಲಸ ಶಾಶ್ವತ, ಮಾತು ಬರ್ತದೆ ಹೋಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಅಂಡ್ ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್ ರವಿಚಂದ್ರನ್ ಸರ್. ಥ್ಯಾಂಕ್ ಯು. ಬಿಕಾಸ್ ಕನ್ಸ್ ಎಲ್ರು ಕಾಣ್ತಾರೆ, ಅದ್ ನನ್ಸ್ ಮಾಡೋದಕ್ಕೆ ಒಂದು ಅವಕಾಶ ಸಿಗ್ಬೇಕು. ಈ ರೀತಿಯ ಒಂದು ವೇದಿಕೆ, ಈ ರೀತಿಯ ಒಂದು ಸಂಭ್ರಮ, ನೀವಿಬ್ರು ಒಟ್ಟಿಗೆ ಸೇರಿ ನಮ್ಮ ಕಾರ್ಯಕ್ರಮನ ಯಶಸ್ವಿಗೊಳಿಸಿದಕ್ಕೆ ಈ ಜೋಡಿಗೆ ಮತ್ತೊಮ್ಮೆ ಮಗದೊಮ್ಮೆ ಒಂದು ದೊಡ್ಡ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್.